ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಆಳಂದ್ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಆಳಂದ್ ತಾಲೂಕು ಘಟಕದ ಕಾರ್ಯಾಲಯದ ಉದ್ಘಾಟನೆ ಮತ್ತು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಆಳಂದ್ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಸನ್ಮಾನ ಸಮಾರಂಭವನ್ನು ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರ ಅನುಭವಾಶ್ರಮ ಸಭಾಂಗಣ ಸುಕ್ಷೇತ್ರ ನವಕಲ್ಯಾಣ ಮಠ ಜುಡುಗಾದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ದಿವ್ಯ ಸಾನ್ನಿಧ್ಯ ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೀಠಾಧಿಪತಿಗಳು ಜುಡುಗಾ ಮುಗುಳ್ಕೋಡ್ ಕೋಟ್ನೂರ್ ಮಠ ಶ್ರೀ 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 ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಆಳಂದ್ ಪುರಸಭೆಯ ಅಧ್ಯಕ್ಷೆ ರಾಜಶ್ರೀ ಶ್ರೀಶೈಲ್ ಖಜೂರಿ, ಆಳಂದ್ ತಹಶೀಲ್ದಾರರಾದ ಯಲ್ಲಪ್ಪ ಸುಬೇದಾರ್, ತಾಲೂಕು ಪಂಚಾಯತ್ ಆಳಂದ್ನ ಇಒ ನಾಗಮೂರ್ತಿ ಕೆ ಶೀಲ್ವಂತ್, ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಹನುಮಂತರಾವ್ ಭೈರಾಮಣಗಿ, ದೇವೇಂದ್ರಪ್ಪ ಕಪನೂರ್, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ಕೋಶಾಧ್ಯಕ್ಷರಾದ ರಾಜು ಎಂ ದೇಶ್ಮುಖ್, ಜಡಗಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಿದ್ದರಾಮ್ ಯಾದವಾಡ್, ಅಭಿವೃದ್ಧಿ ಅಧಿಕಾರಿಗಳಾದ ರಾಮದಾಸ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಆಳಂದ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಹಾದೇವ್ ವಡಗಾಂವ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಹಲವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಈ ಒಂದು ದೇಶಕ್ಕಾಗಿ ಪ್ರಪಂಚಕ್ಕಾಗಿ ನಾಟ್ಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಪತ್ರಕರ್ತರು. ಅವರ ಪರಿಶ್ರಮ ಯಾವಾಗಲೂ ಸಮಾಜದ ಒಳಿತಿಗಾಗಿರ್ತದೆ. ಅವರು ಹೇಳಿದ್ರು, ಸುಮಾರು ನಮ್ಮ ಹೆಣ್ಣು ನಾವು ಶ್ರಮವಾಗಿ ಕೆಲಸ ಮಾಡ್ತೇವೆ ಅಂತ. ಅದು ನಿಜನೇ ಇದೆ. ಅವರು ಸಮಾಜದ ಒಳಿತಿಗಾಗಿ, ಒಳ್ಳೆ ಒಳ್ಳೆ ಸುದ್ದಿಗಳಿಗಾಗಿ ಅವರ ಜೀವನೇ ಪ್ರಾಣ ಇಡ್ತಾರೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದ ವತಿಯಿಂದ ಈ ಪುಣ್ಯ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿರುವಂಥ ಈ ಪತ್ರಿಕಾ ದಿನಾಚರಣೆ ನಿಜಕ್ಕೂ ಕೂಡ ಒಂದು ಪುಣ್ಯ ಕ್ಷೇತ್ರದಲ್ಲಿ ಒಂದು ಪತ್ರಿಕಾ ದಿನಾಚರಣೆ ನಡೀತದೆ ಅಂತಂದರೆ ಬಹುಶಃ ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಒಂದು ಪತ್ರಿಕಾ ಮಾಧ್ಯಮ ಅಂತಂದರೆ ಅದರ ಪಾತ್ರ ಎಷ್ಟು ಪ್ರಮುಖವಾದಂಥದ್ದು, ಎಷ್ಟು ಮಹತ್ವವಾದಂಥದ್ದು ಅಂತಂದರೆ, ಪತ್ರಿಕಾ ಮಾಧ್ಯಮ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಇದರ ಒಂದು ಪಾತ್ರ ನಮ್ಮ ಸಮಾಜದಲ್ಲಿ ಎಷ್ಟು ಮುಖ್ಯವಾಗಿರುತ್ತೆ ಅಂತ ಕೇಳಿದ್ರೆ, ಈ ಪತ್ರಿಕಾ ಮಾಧ್ಯಮ ಅನ್ನುವಂಥದ್ದು ಈ ಸಮಾಜದ ಒಂದು ಕನ್ನಡಿ ಇದ್ದ ಹಾಗೆ. ಸಮಾಜದಲ್ಲಿ ಯಾವುದೇ ಕಾರ್ಯ ನಡೆದರೂ ಕೂಡ, ಎಲ್ಲೇ ಏನೇ ಘಟನೆ ನಡೆದರೂ ಕೂಡ ಅದು ಸಮಾಜಕ್ಕೆ ಎತ್ತಿ ತೋರಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಅದು ಯಾವುದಕ್ಕಾದರೂ ಇದ್ದರೆ ಅದು ಪತ್ರಿಕಾ ಮಾಧ್ಯಮಕ್ಕೆ ಇದೆ ಅನ್ನುವಂಥದ್ದು. ಸಮಾಜದಲ್ಲಿ ಪತ್ರಿಕಾ ಮಾಧ್ಯಮ ತನ್ನ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು, ತನ್ನ ನಿಸ್ವಾರ್ಥ ಭಾವನೆಯನ್ನ, ಸೇವೆಯನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಮನೆಗೆ ಬೀಗ ಹಾಕಿಕೊಂಡು ಒಳಗಡೆ ಕುಂತ ಸಂದರ್ಭದಲ್ಲಿ ಇವತ್ತು ಸಮಾಜದ ಮಧ್ಯದಲ್ಲಿ ತಮ್ಮ ಜೀವವನ್ನ ಪಣಕ್ಕಿಟ್ಟು ಸಮಾಜದ ವ್ಯವಸ್ಥೆ ಅದು ಒಳ್ಳೆ ರೀತಿಯಿಂದ ಈ ಸಮಾಜದ ಜನರು ಇರಬೇಕು ಅನ್ನುವಂಥ ಭಾವನೆಯಿಂದ ಇವತ್ತು ನಾವೇನು ವೈದ್ಯರು ಮತ್ತು ಪೊಲೀಸರು, ಕಾರ್ಮಿಕರು ಇವರೆಲ್ಲರೂ ಈ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಕಾರ್ಯವನ್ನು ಮಾಡಿರುವಂಥ ನಾವೇನು ವೈದ್ಯರನ್ನ, ಪೊಲೀಸರನ್ನ, ಕಾರ್ಮಿಕರನ್ನ ನಾವೇನು ಇವತ್ತು ವರ್ಣನೆ ಮಾಡ್ತೇವೆ, ಸ್ಮರಣೆ ಮಾಡ್ತೇವೆ, ಅದಕ್ಕಿಂತ
ಅದಕ್ಕಿಂತಲೂ ಹೆಚ್ಚಿನ ಒಂದು ಸೇವೆ ಇವತ್ತು ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಪತ್ರಿಕಾ ಮಾಧ್ಯಮದ ಕ್ಷೇತ್ರ ಅನ್ನುವಂಥ ಮಾತು. ಕಾರಣ ಯಾಕೆ ಅಂತಂದರೆ ಸಮಾಜದ ಜನರಿಗೆ ಸುರಕ್ಷತೆಯನ್ನು ಹೇಳುವಂಥದ್ದು, ಈ ರೋಗಿನ ಒಂದು ಪರಿಕಲ್ಪನೆಯನ್ನು ಕೊಡ್ತಕ್ಕಂಥದ್ದು, ಎಲ್ಲರ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ ಈ ಸಮಾಜದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಪ್ರಾಮಾಣಿಕವಾದಂಥ ಸೇವೆ ಮಾಡಿದೆ ಅಂದರೆ ಅದು ಪತ್ರಿಕಾ ರಂಗ ಅನ್ನುವಂಥ ಮಾತನ್ನು ಇವತ್ತು ನಾವೆಲ್ಲರೂ ಸ್ಮರಿಸಬೇಕಾಗುತ್ತದೆ. ಇದೇ ಸಂದರ್ಭದಲ್ಲಿ ಜಿಡ್ಗಾ ಶ್ರೀಗಳು ಆಳಂದ್ ಪತ್ರಿಕಾ ಭವನದ ನಿರ್ಮಾಣಕ್ಕಾಗಿ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕೋವಿಡ್ ಹೋದ ನಂತರ ಸಿದ್ಧಗಂಗಾ ಮಠದ ಹಾಗೆಯೇ ಜಿಡ್ಗಾದಲ್ಲಿಯೂ ಕೂಡ 1,000 ಮಕ್ಕಳಿಗೆ ಉಚಿತ ಊಟ, ವಸತಿ, ಶಿಕ್ಷಣ ನೀಡುವ ಯೋಜನೆಯನ್ನ ಹಮ್ಮಿಕೊಂಡಿರುವ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಸಾಯಂಕಾಲ 4 ಗಂಟೆಗೆ ಆಳಂದ್ನ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕ ಆಳಂದ್ನ ಕಾರ್ಯಾಲಯದ ಉದ್ಘಾಟನೆಯನ್ನು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ನೆರವೇರಿಸಿದರು. ನಮ್ಮ ಸಂಘ ಎಲ್ಲ ರೀತಿಯೂ ಅವರ ಬರೀ ಆರ್ಥಿಕ ಅಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದ ಸುಮಾರು ಆರೋಗ್ಯ ತಪಾಸಣಾ ಸೇವೆಗಳು, ಅವರಿಗೆ ಆರ್ಥಿಕವಾಗಿ ಎಲ್ಲ ನಾವು ಎಲ್ಲ ಆಕ್ಟಿವಿಟೀಸ್ ಮಾಡ್ಕೊಂಡು ಬಂದೀವಿ. ಯಾಕಂದ್ರೆ ಮೊದಲೆಲ್ಲ ಹೇಳ್ದಂಗೆ ನಮ್ಮ ಇವತ್ತು ಯಾಕೆ ನಾವು ಜುಲೈ 1 ಮಾಡ್ತೀವಿ ಅಂತಂದ್ರೆ ಹೇಳಿದ್ರು, ಮಂಗಳೂರು ಸಮಾಚಾರ ಅಂತ ಹೇಳಿ ಜರ್ಮನ್ ಪಾದ್ರಿ ಮಂಗಳೂರಲ್ಲಿ ಕನ್ನಡ ಒಂದು ಪತ್ರಿಕೆ ತೆಗೆದ್ರು, ಮಂಗಳೂರು ಸಮಾಚಾರ ಅಂತ. ಅಂತಿನಿಂದ ನಾವು ಮಾಡ್ಕೊತೀವಿ. ಜೊತೆ ನಮ್ಮ ಹೈದರಾಬಾದ್ ಕರ್ನಾಟಕ ಸಂಬಂಧ ಹೆಂಗೆ ಸಂಬಂಧ ಅಂದ್ರೆ ಅವರು ಮೊದಲಲ್ಲಿ ಲಿಥೋ ಪ್ರಿಂಟ್ ಅಂತ ಮಾಡ್ತಿದ್ರಿ. ಮೊದಲು ಪ್ರಿಂಟಿಂಗ್ ಇರಲಿ, ಇವತ್ತು ಟೆಕ್ನಾಲಜಿ ಇದ್ದಂಗೆ ಆ ಕೈಗೆ ಬಂದಿದ್ರು, ಆ ಕಲ್ಲು ಲಿಥೋ ಪ್ರಿಂಟ್ ಮಾಡ್ತಿದ್ರು, ಆ ಥರದ್ದು ಮಾಡಿ ಸಮಾಚಾರ ಕೊಡ್ತಿದ್ರು. ಮುಂದೆ ಏನು ಮಾಡಿದ್ರು ಅವರು ಬಳ್ಳಾರಿ ಬಂದಾಗ ಅಪ್ಸೆಟ್ಮೆಂಟ್ ಪ್ರಿಂಟ್ ಮಾಡಿದ್ರು. ಸೊ ಈ ಪತ್ರಿಕಾ ದಿನಾಚರಣೆ, ಪತ್ರಿಕೋದ್ಯಮಕ್ಕೂ ಈ ದಿನಾಚರಣೆಗೂ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂದ್ರೆ ಬಳ್ಳಾರಿ ನಮ್ಮ ಕರ್ನಾಟಕ ಬರ್ತದೆ. ಸೊ ಅವರು ಮುಂದೆ ಮಾಡಿದ್ರು, ಬಳ್ಳಾರಿ ಶುರು ಮಾಡಿದ್ರು. ಸೊ ಅದಕ್ಕೆ ಈ ಪತ್ರಿಕಾ ದಿನಾಚರಣೆ, ಈ ಪತ್ರಿಕಾ ರಂಗ ಕನ್ನಡ ಪತ್ರಿಕೋದ್ಯಮದ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಕೊಡುಗೂ ಸಹ ಇದೆ. ಅದೇ ಅಂತ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಬೇಕಾಗ್ತದೆ. ಸೊ ಇದೇ ರೀತಿ ಇತ್ತಾನೆ ನಮ್ಮ ವಡಗಾಂವ್ ಆಳಂದ್ ಕ್ಷೇತ್ರ ಅಧ್ಯಕ್ಷರಾದ ಮಹಾದೇವ್ ವಡಗಾಂವ್ ಅವರು ಜಿಲ್ಲಾ ಮಟ್ಟದಲ್ಲಿ ನಮ್ಮ ರಾಜ್ಯ ಸಮ್ಮೇಳನ ಮಾಡಿ ಅಧ್ಯಕ್ಷರಿಂದ. ಸೊ ಅದು ಬಹಳ ಸಂತೋಷ, ಅವರ ಅಭಿಮಾನಿ ಅಂತಂದ್ರೆ. ಸೊ ಈಗ ಆ್ಯಕ್ಚುಲಿ ಈ ಸರಿ 36ನೇ ಸಮ್ಮೇಳನ, ರಾಜ್ಯ ಸಮ್ಮೇಳನ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಬಂದಿದೆ. ಸೊ ಎಲ್ಲ ನಾವು ಪ್ರಿಪೇರ್ ಮಾಡೋದಕ್ಕೆ ಈ ಕರೋನಾ ಬಂದ ಸಲುವಾಗಿ ಅದು ನಮ್ಮ ಆತ್ಮೀಯ ಎಲ್ಲರಿಗೂ ಬಹಳಷ್ಟು ಯಾಕೆ ನೋವಾಗಿದೆ ಅಂದರೆ ಅವರು ಜೈದೀಪ್ ಕಾಗಲ್ಕರ್ ಅವರು ಕೋವಿಡ್ ಒಂದು ಮರಣ ಹೊಂದಿದ ಸಂದರ್ಭದಲ್ಲಿ ನಾವು ಇವತ್ತಿಗೂ ನಾವು ಆ ದುಃಖದಿಂದ ಹೊರಗೆ ಬರಲಿಕ್ಕಾಗಿಲ್ಲ. ಇಂಥ ಎಲ್ಲ ನಮ್ಮ ಎಲ್ಲ ಮಿತ್ರರಿಗೂ ಸನ್ಮಾನ ಮಾಡಿ ಆಶೀರ್ವದಿಸಿದ್ದಾರೆ ಶ್ರೀಗಳು. ಅವರ ಆಶೀರ್ವಾದ ಸದಾ ಇರಲಿ, ನಮಗೂ ನಿಮಗೆಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹಾರೈಸುತ್ತಾ, ಬರುವ ದಿನಗಳಲ್ಲಿ ಎಲ್ಲ ಮಠಗಳು ಸಹ ಒಂದು ಪತ್ರಿಕೆಗಳು ನಡೆಸ್ತೇವೆ. ಅಂತಹ ಅದೇ ರೀತಿಯಲ್ಲಿ ಮಾದರಿಯಲ್ಲಿ ಜಿಡ್ಗಾ ಮಠವು ಒಂದು ಪತ್ರಿಕೆ ಹೊರತರುವ ಮೂಲಕ ಇಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅದನ್ನು ಒಂದು ಪ್ರಚಾರ ಪಡಿಸ್ತಕ್ಕಂಥ ಕೆಲಸ ಪೂಜ್ಯರು ಮಾಡಿ ಅಂತೇಳಿ ಪ್ರಾರ್ಥಿಸುತ್ತಾ 1990 ಡಿಜಿಟಲೈಸೇಷನ್ ವರ್ಲ್ಡ್ನಾಗ ಆದಮೇಲೆ ಟೋಟಲಿ ಚೇಂಜ್ ಆಗಬೇಕು. ವರ್ಲ್ಡ್ ಜಗತ್ತಿನಲ್ಲಿ ಡಿಜಿಟಲೈಸೇಷನ್ನ ಮತ್ತು IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಮೇಲೆ ಈ ಕಾರ್ಯಕ್ರಮದಲ್ಲಿ ಆಳಂದ್ನ ತಹಶೀಲ್ದಾರರಾದ ಬಸವರಾಜ ರಕ್ಕಸಗಿ, ಆಳಂದ್ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಮಹಾವೀರ್ ಠಕಾಳೆ, PWD ಇಲಾಖೆಯ ಈರಣ್ಣ ಕಣಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭರತ್ರಾಜ್ ಸಾವಳಗಿ, ಪಶು ಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಸಂಜಯ್ ರೆಡ್ಡಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶರಣಗೌಡ ಪಾಟೀಲ್, ಗ್ರಾಮೀಣ ನೀರು ಸರಬರಾಜು ಇಲಾಖೆಯ AEE ಚಂದ್ರಮೌಳಿ, ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿಗಳಾದ ಜಗನ್ನಾಥ ಕೊರಳ್ಳಿ, ಜೆಸ್ಕಾಂನ ಮಾಣಿಕರಾವ್ ಕುಲಕರ್ಣಿ, ಅರಣ್ಯಾಧಿಕಾರಿಗಳಾದ ಚಂದ್ರಶೇಖರ್ ಹೇಮಾ, ಆರೋಗ್ಯಾಧಿಕಾರಿಗಳಾದ ಡಾ G ಅಭಯ್ ಕುಮಾರ್, ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಚಂದ್ರಕಾಂತ್ ನರಿಬೋಳ್, ನೋಂದಣಾಧಿಕಾರಿಗಳಾದ ಅನುರಾಧ ಕಿನ್ನಾಳ್, ಸಮಾಜ ಕಲ್ಯಾಣಾಧಿಕಾರಿಗಳಾದ ಮೋನಮ್ಮ, CDPO ಶಿವಮೂರ್ತಿ ಕುಂಬಾರ್, ನೀರಾವರಿ ಇಲಾಖೆಯ AEE ಶಾಂತಪ್ಪ ಜಾಧವ್, CPI ಮಂಜುನಾಥ್, PSI ಮಹಾಂತೇಶ್ ಪಾಟೀಲ್, BCM ಇಲಾಖೆಯ ಬಸವರಾಜ್ ಕಾಳೆ, ಕೈಗಾರಿಕೆ ಇಲಾಖೆಯ ಜಾಫರ್ ಅನ್ಸಾರಿ, ಹಿರಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಶಂಕರಗೌಡ, ರೇಷ್ಮೆ ವಿಸ್ತರಣಾಧಿಕಾರಿಗಳಾದ DB ಪಾಟೀಲ್ ಆಗಮಿಸಿದ್ದರು.
ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಳಂದ್ ತಾಲೂಕು ಘಟಕದ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅನುಭವ ಆಶ್ರಮ ನವಕಲ್ಯಾಣ ಮಠ ಸುಕ್ಷೇತ್ರ ಜಿಡ್ಗ ತಾಲೂಕು ಆಳಂದ್ನ ಸರ್ವ ಸದ್ಭಕ್ತರು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಎನ್ ಧರಂಸಿಂಗ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಕುಟುಂಬದವರ ವತಿಯಿಂದ ಧರಂಸಿಂಗ್ ಅವರ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ದಿವಂಗತ ಎನ್ ಧರಂಸಿಂಗ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಧರಂಸಿಂಗ್ ಕುಟುಂಬದ ಸದಸ್ಯರಿಂದ ಪೂಜೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಳಂದ್ ಶಾಸಕರು ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಕಡೆಚೂರ್ ಕಲಾಕೃತಿ ಕಲಬುರಗಿ ಇವರ ಸಹಯೋಗದಲ್ಲಿ ಮಹೇಶ್ ಎಂ ಕಡೆಚೂರ್ ಅವರ ಅಪೂರ್ವ ಕಲಾಕೃತಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಕಡೆಚೂರು ಕಲಾಕೃತಿ ಕಲಬುರಗಿ ವತಿಯಿಂದ ಟೌನ್ ಹಾಲ್ ಸಭಾಂಗಣದಲ್ಲಿ ಮಹೇಶ್ ಎಂ ಕಡೆಚೂರ್ ಅವರ ಅಪೂರ್ವ ಕಲಾಕೃತಿ ಕಸದಿಂದ ರಸ ಕಡೆಚೂರ್ ಅವರ ಕಲಾಕೃತಿ ಪ್ರದರ್ಶನ ಜರುಗಿತು. ಈ ಕಾರ್ಯಕ್ರಮವನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಜೆಸ್ಕಾಂನ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಹೆಚ್ಚುವರಿ ಆಯುಕ್ತರಾದ ಪ್ರಮೀಳಾ ಎಂಕೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಕಾಶ್ ಕೆ, ವಿಜಯವಾಣಿ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಡೆಚೂರ್ ಕಲಾಕೃತಿ ಕಲಬುರಗಿಯ ನಿರ್ದೇಶಕರಾದ ಮಹೇಶ್ ಎಂ ಕಡೆಚೂರ್ ವಹಿಸಿದ್ದರು. ಇವತ್ತಿನ ದಿವಸ ಕಡೆಚೂರ್ ಕಲಾಕೃತಿ ಕೇಂದ್ರ ಮತ್ತೆ ಕಲಬುರಗಿ ಮಹಾನಗರ ಪಾಲಿಕೆ ಕಲಬುರಗಿ ವತಿಯಿಂದ ನಾವು ಟೌನ್ ಹಾಲ್ ಅಲ್ಲಿ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಆ ಎಕ್ಸಿಬಿಷನ್ ನಲ್ಲಿ ಕಡೆಚೂರು ಕಲಾಕೃತಿ ಕೇಂದ್ರ ಇಂದ ಮಹೇಶ್ ಕಡೆಚೂರು ತ್ಯಾಜ್ಯ ವಸ್ತು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡಿದ್ದಾರೆ. ತಾವೆಲ್ಲರೂ ನೋಡಬಹುದು. ಸುಂದರ ಆಗಿ ಒಂದು ಬಾಟಲ್ಸ್ ಮಾಡಿದರು, ಸುಂದರ ಪೇಂಟಿಂಗ್ಸ್ ಮಾಡಿದರು, ವಾಟರ್ ಫಾಲ್ಸ್ ಇದೆ, ಫ್ಲವರ್ ಪಾಟ್ಸ್ ಇದೆ, ಸ್ಯಾಪ್ಲಿಂಗ್ಸ್ಗೆ ಯೂಸ್ ಮಾಡೋದು. ಆ ಪ್ರಕಾರ ಅವರು 2ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಘನತ್ಯಾಜ್ಯ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಅವರು ಬೇರೆ ಬೇರೆ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಮಾಡಿದ್ದಾರೆ. ಸೊ ಇದು ನಾವು ಎಲ್ಲರಿಗೆ ತೋರಿಸ್ಬೇಕು, ಎಲ್ಲರಿಗೆ ಇನ್ಸ್ಪೈರ್ ಮಾಡಬೇಕು. ಯಾಕಂದರೆ ಕಲಬುರಗಿ ಸಿಟಿಯಲ್ಲಿ ಎಲ್ಲರಿಗೂ ಗೊತ್ತಿದೆ, ತುಂಬ ಸ್ಯಾನಿಟೇಷನ್ ಅಲ್ಲಿ ನಾವೆಲ್ಲರೂ ತುಂಬ ಅವೇರ್ ಇದ್ದೀನಿ. ಮತ್ತು ನಾವು ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಎಲ್ಲ ಅವೇರ್ನೆಸ್ ಕೂಡ ಕೊಡ್ತಾ ಇದ್ದೀವಿ. ಬಟ್ ಇದು ಇನ್ನೊಂದು ಸ್ಟೆಪ್ ಆ ಅವೇರ್ನೆಸ್ ಅಲ್ಲಿ ಇದೆ. ಯಾಕಂದ್ರೆ ಆ ಎಲ್ಲ ತ್ಯಾಜ್ಯ ವಸ್ತು ವೇಸ್ಟ್ ಮಟೀರಿಯಲ್ಸ್ ನಾವು ಹೆಂಗೆ ಯೂಸ್ ಮಾಡಬಹುದು ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ. ಮನೆಯಲ್ಲಿ ನಮ್ಮ ಎಲ್ಲ ಮನೆಯಲ್ಲಿ ಈ ಪ್ರಾಡಕ್ಟ್ಸ್ ನಮಗೆ ಎಲ್ಲ ಸಿಗುತ್ತೆ. ನಾವೆಲ್ಲ ಅವರಿಗೆ ಥ್ರೋ ಮಾಡಿ ಮಹಾನಗರ ಪಾಲಿಕೆ ಗಾಡಿಯಲ್ಲಿ ಹಾಕೊಡ್ತಾರೆ. ಮತ್ತೆ ಅದು ಮಹಾನಗರ ಪಾಲಿಕೆ ಗಾಡಿಯಲ್ಲಿ ಹಾಕೊಂಡು ಅವರು ಲ್ಯಾಂಡ್ ಫಿಲ್ ಸೈಡಲ್ಲಿ ಡಂಪ್ ಮಾಡಿಬಿಡ್ತಾರೆ. ಡಂಪ್ ಮಾಡಿದ್ಮೇಲೆ ಅವರಿಗೆ ಏನು ಯೂಸ್ ಆಗಲ್ಲ. ಬಟ್ ದ್ಯಾಟ್ ಪ್ರಾಡಕ್ಟ್ ಕ್ಯಾನ್ ಬಿ ಯೂಸ್ಡ್ ಇನ್ ವೇರಿಯಸ್ ಅದರ್ ಬೆನಿಫಿಷಿಯಲ್ ಯೂಸಸ್. ಸೊ ಆ ಎಲ್ಲ ಯೂಸಸ್ ಅಲ್ಲಿ ಲಸ್ಸಿ ಯೂಸ್ ಮಾಡಿಕೊಂಡು, ಬಾಟಲ್ ಯೂಸ್ ಮಾಡಿಕೊಂಡು, ಪೇಪರ್ ಯೂಸ್ ಮಾಡಿಕೊಂಡು, ಅದು ವೇಸ್ಟ್ ಸಿಮೆಂಟ್ ವೇಸ್ಟ್ ಯೂಸ್ ಮಾಡಿಕೊಂಡು, ಸ್ಟೋನ್ಸ್ ಇದೆ, ಪ್ಲಾಸ್ಟಿಕ್ ಬಾಟಲ್ಸ್ ಇದೆ, ವಾಟರ್ ಬಾಟಲ್ಸ್ ಇದೆ, ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಸರಿಯಾಗಿ ಸುಂದರವಾಗಿ ಪ್ರಾಡಕ್ಟ್ಸ್ ಮಾಡಿದ್ವಿ. ಸೊ ಅದಕ್ಕೆ ಆ ಎಲ್ಲ ಪ್ರಾಡಕ್ಟ್ಸ್ ನಾವೆಲ್ಲ ಕಲಬುರಗಿ ಜನರಿಗೆ ತೋರಿಸ್ಬೇಕು. ಮತ್ತು ಆ ಪ್ರಾಡಕ್ಟ್ಸಿಂದ ಅವ್ರಿಗೆ ಕೂಡ ಇನ್ಸ್ಪೈರ್ ಆಗಬೇಕು. ಅದು ಟೌನ್ ಹಾಲಲ್ಲಿ ಈ ಎಲ್ಲ ಎಕ್ಸಿಬಿಷನ್ ಮಾಡೋಕ್ಕೆ ಅದು ಒಂದೇ ಉದ್ದೇಶ ಅಂದರೆ ಈ ಎಕ್ಸಿಬಿಷನ್ ನೋಡಿಕೊಂಡು ಕಲಬುರಗಿ ಶಹರ್ಗೆ ಜನರು, ಎಲ್ಲ ಕಲಬುರಗಿ ಸಿಟಿಗೆ ಜನರು ಎಲ್ಲ ಮನೆಗೆ ಅವರೇ ಮನೆಗೆ ಅದು ವೇಸ್ಟ್ ಪ್ರಾಡಕ್ಟ್ಸ್ ಏನು ಸಿಗುತ್ತೆ ಅವ್ರ ಮನೆಯಲ್ಲಿ, ಆ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಅವ್ರಿಗೆ ಬ್ಯೂಟಿಫಿಕೇಶನ್ ಅವ್ರ ಮನೆಗೆ ಮಾಡ್ಬೋದು. ಮತ್ತು ವೇಸ್ಟ್ ಕಡಿಮೆ ಮಾಡ್ಬೋದು. ಸಾಲಿಡ್ ವೇಸ್ಟ್ ಅಲ್ಲಿ ಮತ್ತು ಸ್ಯಾನಿಟೇಷನ್ ಅಲ್ಲಿ, ಎನ್ವೈರನ್ಮೆಂಟಲ್ ಪ್ರಾಕ್ಟೀಸ್ ಅಲ್ಲಿ ನಮಗೆ ಮೇಜರ್ 3 R's ಇರುತ್ತದೆ: ರೆಡ್ಯೂಸ್, ರಿಯೂಸ್ ಅಂಡ್ ರೀಸೈಕಲ್. ಅವರೇ ಮಹೇಶ್ ಕಡೆಚೂರ್ ಈ ಎಕ್ಸಿಬಿಷನ್ ತೋರ್ಸಕ್ಕೆ he has reduced the waste material, he has reused the waste material, and he has also recycled all the waste materials. So ಎಲ್ಲ 3 R's ಅವರೇ ಅಚೀವ್ ಮಾಡಿದ್ರು. ದಟ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ನಾವು ಮಹೇಶ್ ಕಡೆಚೂರ್ಗೆ ಧನ್ಯವಾದ ಕೊಡ್ತೀನಿ. ಮತ್ತು ನಮ್ಮೊಂದು ಹೋಪ್ ಏನಿದೆ, ಆಶಾ ಏನಿದೆ ಇನ್ನು ಮುಂದೆ ಮಹೇಶ್ ಕಡೆಚೂರ್ಗೆ ನೋಡಿದಾಗ ಮತ್ತು ಇದು ಎಲ್ಲ ಪ್ರಾಡಕ್ಟ್ಸ್ ನೋಡಿದಾಗ ಕಲಬುರಗಿ ಶಹರಲ್ಲಿ ಆ ಪ್ರಕಾರ ತುಂಬ ಮನೆಯಲ್ಲಿ ಆ ಪ್ರಾಡಕ್ಟ್ಸ್ ಅವ್ರಿಗೆ ಯೂಸ್ ಮಾಡ್ತಾರೆ, ರೀಸೈಕಲ್ ಮಾಡ್ತಾರೆ. ಮತ್ತು
ಕಲಬುರಗಿಗೆ ಒಂದು ಕ್ಲೀನ್ ಶಹರ್, ಸ್ವಚ್ಛ ಶಹರ್ ಮಾಡೋಕ್ಕೆ ನಮಗೆ ನಮ್ಮ ಜೊತೆ ಅವರೇ ಪ್ರಯತ್ನ ಮಾಡ್ತಾರೆ. ಮತ್ತೆ ಡ್ರೀಮ್ ನಮಗೆ ಒಂದು ಕನಸು, ಕಲಬುರಗಿ ಸ್ವಚ್ಛ ಕಲಬುರಗಿ ಕನಸು ಪೂರ್ಣ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ತ್ಯಾಜ್ಯದಿಂದ ಹೇಗೆ ಒಂದು ಹೊಸ ಆವಿಷ್ಕಾರಗಳನ್ನು ಮಾಡಿ ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳೋದಲ್ಲದೆ ನಗರವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬಹುದು ಅನ್ನೋದಕ್ಕೆ ಇವತ್ತಿನ ಒಂದು ಎಕ್ಸಿಬಿಷನ್ ಮಾದರಿಯಾಗಿದೆ ಅಂತ ಹೇಳ್ಬೋದು. ಈ ಎಕ್ಸಿಬಿಷನ್ ಅಲ್ಲಿ ನನ್ನ ಸ್ವಂತ ಸ್ವಾರ್ಥವೂ ಕೂಡ ಇದೆ. ನಾಗರತ್ನ ಅವರು ನನಗೆ ಅತಿಥಿಯಾಗಿ ಬರಬೇಕು ಅಂತ ಆಹ್ವಾನಿಸಿದಾಗ ನಾನು ತುಂಬಾ ಮುಜುಗರಪಟ್ಟೆ. ಇಲ್ಲ ನನ್ನ ಸಹೋದರನ ಕೃತಿಗಳಿಗೆ ನಾನು ಮುಖ್ಯ ಅತಿಥಿಯಾಗಿ ಬರೋದು ಸರಿ ಇರೋದಿಲ್ಲ ಅಂತ. ಇಲ್ಲ ಮೇಡಮ್, ನೀವು ಬರಲೇಬೇಕು, ನೀವು ಹೇಳಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ. ನೀವು ಅವ್ರಿಗೆ ಹತ್ತಿರದಿಂದ ನೋಡಿರ್ತೀರಾ, ಯಾಕಂದ್ರೆ ಅವರನ್ನು ನೋಡಿದಾಗ ತುಂಬಾ ನಾಚಿಕೆ ಸ್ವಭಾವದವ್ರು ಇದ್ದಾರೆ, ಅವ್ರು ಅಷ್ಟು ಎಕ್ಸಿಬಿಟ್ ಮಾಡ್ಕೊಳ್ಳಲ್ಲ, ನೀವು ಬಂದು ಹೇಳಿ ಅಂತ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಬಹಳ ಸಂಕೋಚದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಆದ್ರೆ ಖುಷಿ ಆಗ್ತಾ ಇದೆ, ಇಲ್ಲಿ ಅವರೆಲ್ಲ ಅರೇಂಜ್ ಮಾಡಿರುವಂತದ್ದು ನೋಡಿದ್ರೆ ಮಹಾನಗರ ಪಾಲಿಕೆಯಿಂದ ಅವರಿಗೆ ಸಿಕ್ಕಂತ ಒಂದು ಸಹಕಾರ ನಿಜವಾಗಿಯೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ತನ್ನದೇ ಲೋಕದಲ್ಲಿ ತೃಪ್ತಿ ಪಡ್ಕೊಂಡು ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿಗೆ ಇವತ್ತು ಬಹಳ ದೊಡ್ಡ ಆಕಾಶವನ್ನು ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವ್ನು ಮಾತಾಡೋದ್ರಲ್ಲಿ ಸ್ವಭಾವತಃ ಬಹಳ ಸಂಕೋಚದ ವ್ಯಕ್ತಿ. ಸೊ ಆಯುಕ್ತರು ಅವರಿಗೆ ನೇರವಾಗಿ ಕರೆದು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಈ ಮಟ್ಟಕ್ಕೆ ಒಂದು ಬೆಳವಣಿಗೆ ಮಾಡ್ತಾ ಇರೋದು ನೋಡಿದ್ರೆ ಕಲಬುರಗಿ ನಾಗರಿಕರು ಇಂಥ ಆಯುಕ್ತರ ಸದುಪಯೋಗ ಪಡ್ಕೊಳ್ಬೇಕು. ತಮ್ಮ ಕಲೆಯನ್ನು ಅವರ ಮುಂದೆ ಇಟ್ಟು ಮೆಚ್ಚಿಸ್ಕೊಂಡು ಪಾಲಿಕೆಯ ಎಲ್ಲಾ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಅಥವಾ ಸ್ವಚ್ಛ ನಗರ ಮಾಡುವಲ್ಲಿ ತಮ್ಮ ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರಿಗೆ ಸರ್ ಧನ್ಯವಾದಗಳು. ನಮ್ಮ ಸಿಸ್ಟರ್ಗೆ ಅವರು ಧನ್ಯವಾದಗಳು. ಈ ಯೂನಿವರ್ಸಿಟಿ ಸರ್ ಪ್ರಕಾಶ್ ಸರ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಅವ್ರು ಬಂದವರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಇದು ನೋಡಿ ಜನರು ಏನಂದ ಸಹಕರಿಸಿ ತಾವೆಲ್ಲ ಮನೆಯಲ್ಲಿ ಕುರಿತು ಈ ತರ ಮಾಡ್ಬೇಕಂತೇಳಿ ನಾನು ಕೇಳಿಕೊಡ್ತೀನಿ. ಸರಿ, ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ನಮಸ್ಕಾರ. ಚಾಕುವಿನಿಂದ ಇರಿದು ಯುವಕನೊಬ್ಬನನ್ನು ಕೊಲೆ ಮಾಡಿರುವ ಘಟನೆ ಕಲಬುರಗಿ ಮಹಾನಗರದ ಸ್ಟೇಷನ್ ಬಜಾರ್ ಪ್ರದೇಶದಲ್ಲಿ ಇಂದು ಬೆಳಗಿನ ಜಾವ ಸಂಭವಿಸಿದೆ. ಚಾಕುವಿನಿಂದ ಇರಿದು ತಲೆಯ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿರುವ ಘಟನೆ ಕಲಬುರಗಿ ನಗರದ ಹೊರವಲಯದ ಕೆರೆ ಭೋಸ್ಕ ಹತ್ತಿರ ಸೋಮವಾರ ರಾತ್ರಿ ನಡೆದಿದೆ. ನಗರದ ಗಾಜಿಪುರದ ಮಹೇಶ್ ರಾಜಪ್ಪ ಎಂಬ 28 ವರ್ಷದ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದ್ದು, ಕೊಲೆಗೆ ಕಾರಣ ಮತ್ತು ಕೊಲೆ ಮಾಡಿದವರು ಯಾರು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಇನ್ನೊಂದು ಹೋಗ್ಯಾನ 9:10 ಹೋಗ್ಯಾನ್ರಿ, ರಾತ್ರಿನೇ ಬಂದಿಲ್ಲ. ಫೋನ್ ಹಚ್ಚಿದ್ರು ಬರ್ತೀನಮ್ಮ ಅಂತ ಅಂದಾನ, ಬಂದಿಲ್ಲ ರೀ. ಯಾರು ನಾವ್ರಿ? ನಾವು 9ರಿಂದ ಚಾಲು ಮಾಡಿದ್ದೇವ್ರಿ ಹಚ್ಲಕ್ಕೆ ಫೋನ. ಊಟ ಮಾಡೋ ಟೈಮಿಂದ 9ರಿಂದ 11 ತನಕ ಹಚ್ಚಿದ್ದೇವ್ರಿ. 11 ತನಕ ಹಚ್ಚಿದ್ರು ಹ್ಞೂ ಬಂದಮ್ಮ ಬಂದು ಇಲ್ಲೇ ಇದ್ದೀನಿ, ಹ್ಞೂ ಅಮ್ಮ ಬಂದಮ್ಮ ಬಂದು ಇಲ್ಲೇ ಇದ್ದೀನಿ ಅಂತ ಅಂದ ನೋಡ್ರಿ. ಅಂದಾನೆ ಅಟತ್ತಿಗೆ 9 ಅದು 11 ಆದ ಬಳಿಕ ಒಂದು ಹುಡುಗ ಫೋನ್ ಹಚ್ಚದ್ರಿ. ಇಲ್ಲಿ ಅಣ್ಣಾಗ ಹೊಡೆದಾರವ, ಯಾರೋ ಹೊಡೆದಾರ, ಖುಷಿ ಬಿದ್ದಾನ, ಯಾರೇ ಬರ್ರಿ ನೀವು ಆಟೋದಾಗ ಒಯ್ಲಕ್ಕ ಅಂತನ. ನಮಗ ನಾವು ನಮ್ಮ ಮನೆ ಬಾಜು ದೋಸ್ತ್ ಹುಡುಗ ಕರ್ಕೊಂಡು ಹೋದನ್ರಿ. ಅವ ಮೊದಲ ಅದು ಯಾವುದೋ ಇಮಿಡಿಯೇಟ್ ಹಾಸ್ಪಿಟ್ಲಸ್ ನೋಡ್ರಿ, ಅಲ್ಲಿ ಹೊಡೆದಾರ್ರಿ. ಅವರು ಫೋನ್ ಹಚ್ಚದಾಗ ಹೋದ್ರಾಗ ಹಿಂದ್ಗಡೆ ಪೊಲೀಸರು ಫೋನ್ ಹಚ್ಚದ್ರಿ. ಹಿಂಗೆ ಹೊಡೆದಾರಮ್ಮ, ನಾವು ಅಡ್ಮಿಟ್ ಮಾಡಿ ದವಾಖಾನ್ಯಾಗ, ಬರ್ರಿ ನೀವು ದೊಡ್ಡವ್ರು ಯಾರ್ರಿ ಅಂತನ ನಾವು ಹೋದೇವ್ರಿ. ನಾವು 4-5 ಮಂದಿ ಹೋದೇವ್ರಿ. ನಮ್ಮ ಮನೆಯಾಗ ನಾವು ಹೋಗತ್ತನ ನಮಗೇನು ತೋರಿಸಿಲ್ರಿ ಅವರು. ಏನು ನಾ ಜಿಂದಾನೆ ಅನ್ನ ಅಂತ ಹೇಳಿದೇವ್ರಿ ನಾವು.
ಏನಾರು ಸುಮ್ಮ ಭಾಳ ಸೀರಿಯಸ್ ನಾನು ಐಸಿದಾಗ ಅದು ಇಡ್ತಾರಲ್ಲ ಅದ್ರಾಗ ಇಟ್ಟಾರೆ ನಾವು ಅದಕ್ಕೆ ತೋರಿಸಿಲ್ಲ ನಮ್ಗೆ ನಾವು ಇದು ಕೂತೇವ್ರಿ ಸುಮ್ಮ ನಮ್ಗೆ ಅದು ಇದು ಕೇಳೋದು ಬರೆಯೋದು ಬರೆದ್ರು ಯಾರು ಇದು ಇದ್ರೆ ನಮ್ಮ ಹಂಗಮ್ಮ ಹಿಂಗೆ ಮತ್ತು ಯಾರು ಇದ್ರೆ ಹೇಳ್ಬೇಕಲ್ರಿ ನಾವು ನೋಡಿದ್ರೆ ಕಣ್ಣಿಲ್ಲೇ ನೋಡಿದ್ರೆ ಹೇಳ್ಬೇಕಲ್ಲ ಅವ್ರಿಗೆ ಇವ್ರು ಹೊಡೆದಾರ ಇವ್ರು ಬಡ್ದಾರ ಇವ್ರು ಜಗಳ ಆಡ್ತಿರು ಏನಿಲ್ಲ ನೋಡ್ರಿ ಯಾರೇ ನಮ್ಗಾರ ಏನೂ ಹೇಳಿಲ್ಲ ನೋಡ್ರಿ ಯಾರಿಗೆ ಹಿಂಗೆ ಜಗಳ ಅದಾವ ನನಗೆ ಹಿಂಗೆ ಹೊಡೆದಾರ ಹಿಂಗೆ ಮಾಡ್ಯಾರತ್ತೆ ಏನು ಮಾಡ್ಯಾರ ನೋಡ್ರಿ ಅವನಿಗೆ ಗೊತ್ತಲ್ರಿ ನನಗೆ ಹೆಂಗೆ ಗೊತ್ತ ನನಗೆ ಹೇಳ್ತೀನಂದ್ರೆ ನಾ ಹೇಳ್ತಿದ್ದೆ ನಿಮಗೆ ಹಿಂಗೆ ಫೋನ್ ಮಾಡ್ಯಾರಮ್ಮ ಅಂದ್ರೆ ನಾನು ಓದ್ತಿದ್ರಿ ಸಂಕಟ ನನಗೆ ಒಂದು ಎರಡು ಡೇಟ್ ಒಂದು ಸಂಕಟ ಹೊಡೆದ್ರು ನನಗೆ ಕೆಲಸ ಮಾಡ್ತಿದ್ರು ಅದಕ್ಕೆ ನನ್ನ ಮಗ ಟಾಟಾ ಎ ಸಿ ನಡೆಸ್ತಿದ್ದೇನೆ ರೀ ಪೈಲ ಈಗ ಒಂದು 15 ದಿನ ಆಯ್ತು ಬಿಟ್ಟನ್ರಿ ಅದು ಟಾಟಾ ಎ ಸಿ ನಮ್ಮ ಮೈ ಮೇಲೆ ಬತ್ರಿ ಅದು ಇದ್ರಾಗ ಸ್ಕೀಮ್ ಏನಂತಾರೆ ಅದು ಲೋನ್ ಮಾಡಿ ತೊಗೊಂಡಿದ್ದಾರೆ ಅದು ಮೈ ಮೇಲೆ ಬರೋಣ ಮಾರಿದೇವೆ ರೀ ಅದಕ್ಕೆ ಈಗ ಒಂದು 8 ದಿನ ಆಯಿತು ಮನೆಗೆ ಅನಾರಿ ನಾವೇನು ದಂಧೆ ಎಲ್ಲ ಏನಿಲ್ಲ ಮನೆಗೆ ಏನಾದ್ರು ಮಾರಿದೆ ಫೋನ್ ಮಾಡ್ಯಾರಣ ಹೋಗ್ಯಾನ ನೋಡ್ರಿ ಮುಂಜಾನೆ 10 ಗಂಟೆಗೆ ಹೋಗ್ಯಾನ ಫೋನ್ ಮಾಡ್ಯಾಳನೆ ಮನೆಯಂದು ಫೋನ್ ಮಾಡ್ಯಾಳನೆ ಹೋಗ್ಯಾನ ರೀ ನಾನು ಅಷ್ಟ ಮಾಡ್ಲಾಕತ್ತೀನಿ ಮನ್ಯಾಗ ಫೋನ್ ಮಾಡೋಣ ಹೋಗ್ಯಾನ ರೀ 10 ಆದ್ಮೇಲೆ ಬಂದೇ ಇಲ್ಲ ನೋಡ್ರಿ ಒಟ್ಟಾದ್ಮೇಲೆ ಅವ್ನು ದವಾಖಾನಿಗೆ ಹೋಗಿದ್ದೆ ನೋಡ್ರಿ ನಾವು ನೋಡ್ಲಿಕ್ಕೆ. ಇವತ್ತು ಬೆಳಿಗ್ಗೆ ಸ್ಟೇಷನ್ ಬಜಾರ್ ಲಿಮಿಟ್ಸಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಅದು ಸಾರಾಂಶ ನೋಡಿದರೆ 25ನೇ ತಾರೀಕು ಭಾನುವಾರ ರಾತ್ರಿ 11:30 to 11:35 ಸಮಯದಲ್ಲಿ ಅನಿಲ್ ಸನ್ ಆಫ್ ಶಿವಶರಣಪ್ಪ ದುಬೈ ಕಾಲನಿ ಆಲಂದ್ ರೋಡ್ ಡ್ರೈವರ್ ಕೆಲಸ ಮಾಡ್ತಾರೆ, 22 ವರ್ಷ. ಇವರನ್ನೇ ಅಭಿಷೇಕ್, ಅಂಬರೀಷ್, ಅಮಿತ್ ಮತ್ತು ಇತರರು ಸೇರಿಕೊಂಡು ಚಾಕುದಿಂದ ಹೊಡೆದು ಕೊಲೆ ಮಾಡಿರ್ತಾರೆ ಅಂತ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಯಾಕೆ ಕೊಲೆ ಮಾಡಿದರು ಅಂತ ರೀಸನ್ ಕಂಪ್ಲೇಂಟ್ ಏನು ಕೊಟ್ಟಿದ್ರು ಅಂದರೆ, ಈ ಸ್ಟೇಷನ್ ಬಬ್ಲಾದ ಹತ್ತಿರ ವಿಜಯ್ ಕುಮಾರ್ ಸನ್ ಆಫ್ ವಾಸುದೇವ್ 19 years ಇವರಿಗೆ ಹೊಡೆದು ಕಾಲು ಕಡಿದಿರುತ್ತಾರೆ ಅಂತ ಒಂದು 307 ಕಂಪ್ಲೇಂಟ್ ರೂರಲ್ ಲಿಮಿಟ್ಸ್ ಅಂತ ದಾಖಲಾಗಿದೆ. ಅವರಿಗೆ ಕಾರಣ ಇವರೇ ಆಗಿರ್ತಾರೆ ಅಂತ ಸಂಶಯಪಟ್ಟು ಇವರು ಅನಿಲ್ ಅವರನ್ನು ಕೊಲೆ ಮಾಡಿರ್ತಾರೆ. ಆ ಸಂಶಯದಿಂದ ಕಂಪ್ಲೇಂಟ್ ಪ್ರಕರಣ ದಾಖಲಾಸಿದರು. ಆ ಪ್ರಕರಣ ಮೇಲೆ ಈಗ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರು ತನಿಖೆ ಕೈಗೊಂಡಿದ್ರು. ಇವರ ಫ್ರೆಂಡ್ಸು ಏನು ಅಂತ ನಮ್ಮ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಯಾಕೆ ಅವರು ಆ ಟೈಮ್ಗೆ ಯಾಕೆ ಅಲ್ಲಿಗೆ ಬಂದಿದ್ದಾರೋ, ಯಾಕೆ ರೀಸನ್ ಯಾರ್ಯಾರು ಇದ್ದಿದ್ರು ಅಂತ ನಮ್ಮ ತನಿಖೆಯಲ್ಲಿ ನಡೀತಾ ಇದೆ. ತನಿಖೆಯಲ್ಲಿ ಗೊತ್ತಾಗುತ್ತೆ. ನಮಗೆ ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರ ಕಂಪ್ಲೇಂಟಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂದರೆ, ವಿಜಯ್ ಕುಮಾರ್ ಸನ್ ಆಫ್ ವಾಸುದೇವ್ ಇವರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ ಬಬ್ಲಾದ ಹತ್ತಿರ ಕಾಲು ಕಡಿರ್ತಾರೆ ಅಂತ ಆ ವಿಚಾರದಲ್ಲಿ ಇವರೇ ಭಾಗಿಯಾಗಿರಬಹುದು ಅಂತ ಉದ್ದೇಶದಿಂದ ಅಭಿಷೇಕ್, ಅಂಬರೀಷ್, ಅಮಿತ್ ಮತ್ತಿತರರು ಸೇರಿಕೊಂಡು ಕೊಲೆ ಮಾಡಿರ್ತಾರೆ ಅಂತ ವಿಕ್ಟಿಮ್ ತಂದೆಯವರು ಕಂಪ್ಲೇಂಟ್ ದಾಖಲಿಸಿದರು. ಅನಿಲ್ ಕರ್ಕೊಂಡು ಹೋಗಿರಬಹುದು, ಇವನೇನು ಅದರಲ್ಲಿ ಭಾಗಿಯಾಗಿರ್ಬೋದು ಅಂತ ಉದ್ದೇಶದಿಂದ ಇವ್ರನ್ನ ಕೊಲೆ ಮಾಡಿರ್ತಾರೋ ಅಂತ ಪ್ರಕರಣ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ಹಗಲು ಮನೆ ಕಳ್ಳತನ ಮಾಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈತನ ವಿರುದ್ಧ ಕಲಬುರಗಿ ನಗರದ ಬ್ರಹ್ಮಪುರ, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದವು. ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿಗೂ ಹೋಗಿ ಬಂದಿದ್ದ ಎಂದು ತಿಳಿದು ಬಂದಿದೆ. ಕಲಬುರಗಿ ನಗರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ನಡೆಯುತ್ತಿದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸಚಿವ ಮುರುಗೇಶ್ ನಿರಾಣಿಯವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಮನವಿ ಮಾಡಿದ್ದಾರೆ. ಕುರಿತು ಕೆಲವೊಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಹಿರಿಯ ಮನುಷ್ಯ, ವಯಸ್ಸಿಗೆ ನಾವು ಮರ್ಯಾದೆ ಕೊಡಬೇಕು. ಯತ್ನಾಳವರೇ ನಮ್ಮವರೇ, ಯತ್ನಾಳವರಿಗೆ ನಮ್ಮ ವಿರೋಧ ಇಲ್ಲ. ಆದರೆ ಬೆಲ್ಲದ ಮತ್ತು ನಮ್ಮ ಯಾರು ಯತ್ನಾಳವರು ಇಬ್ಬರು ಕೂಡಿಕೊಂಡು ಯಡಿಯೂರಪ್ಪ ಅವರನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದನ್ನು ಬಹುತೇಕ ಕೇಂದ್ರ ಸರ್ಕಾರ ಪರಿಗಣಿಸಲ್ಲ ಅನ್ನುವ ಉದ್ದೇಶದಿಂದೇ ಮುಖ್ಯಮಂತ್ರಿ ನಿರಾಣಿ ಆಗಲೆನ್ನದೇ ನಮ್ಮ ಸದಾಶೆ. ಬೊಮ್ಮಾಯಿ ಅವ್ರದ್ದು ತಮ್ಮ ಮಾಧ್ಯಮ ಮುಖಾಂತರವಾಗಿ ಯಾವ ಲಿಸ್ಟುಗಳು ಇಲ್ಲಿ ತನಕ ನಾನು ಕೇಳಿಲ್ಲ. ಯತ್ನಾಳವರನ್ನ ಕಾಣ್ತಾ ಇದ್ದೇವೆ, ಬೆಲ್ಲದವ್ರನ್ನ ಕಾಣ್ತಾ ಇದ್ದೇವೆ, ಮುರುಗೇಶ್ ನಿರಾಣಿಯವರನ್ನ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇದರೆಲ್ಲದರಲ್ಲಿ ಯಡಿಯೂರಪ್ಪವರಿಗೆ ಹೊಂದಿಕೊಂಡು ಹೋಗ್ತಕ್ಕಂಥ ಯಡಿಯೂರಪ್ಪರ ಮಾರ್ಗದರ್ಶನ ಬಹಳ ಮುಖ್ಯ ಇದೆ. ಅದಕ್ಕಾಗಿ ಇಂಥ ಒಂದು ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿನೇ ಆಗಬೇಕು ಅನ್ನೋದು ನಮ್ಮ ಸದಾಶೆ.
ಮುರುಗೇಶ್ ನಿರಾಣಿಯವರಿಗೆ ಮಾಡಬೇಕಂತ ಮತ್ತು ನಾನು ಮತ್ತೆ ಪದೇ ಪದೇಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೆ. ಲಿಂಗಾಯತ ಸರ್ಕಾರ ಸಮಾಜವನ್ನು ಅಕಸ್ಮಿತವಾಗಿ ಬಿಟ್ಟರು ಕೇಂದ್ರ ಸರ್ಕಾರ ಅಂದರೆ BJP ಕರ್ನಾಟಕದಲ್ಲಿ ಇರುವುದಿಲ್ಲ. ಲಿಂಗಾಯತರನ್ನೇ ಮಾಡಬೇಕು. ಅದರಲ್ಲಿ ನಾವು ಕಂಡಂತೆ ಮುರುಗೇಶ್ ನಿರಾಣಿ ಒಳ್ಳೆ ಗುಣವಂತ, ಉದ್ಯೋಗದಲ್ಲಿ ಯಾರಿಗೆ ಯಾವ ಉದ್ಯೋಗಗಳನ್ನು ಕೊಡಬೇಕು ಅನ್ನುವ ಒಬ್ಬ ಚತುರ ರಾಜಕಾರಣಿ, ಮುತ್ಸದ್ದಿ ನುರಿತ ರಾಜಕಾರಣಿ. ಅದಕ್ಕೆ ಮುರುಗೇಶ್ ನಿರಾಣಿಯವರನ್ನೇ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಸದಾಶೆ. ಏನು ಸರ್, ನಮ್ಮ ನಡೆ ಏನು ಅನ್ನೋದು ಎಲೆಕ್ಷನ್ದಾಗ ತೋರಿಸ್ತೇವೆ ನಾವು. ಸ್ವಾಮಿಗಳ ನಡೆ ಲಿಂಗಾಯತರಿಗೆ ಕೊಡಲಿಲ್ಲ ಅಂದರೆ ಮುಂದಿನ ಎಲೆಕ್ಷನ್ದಲ್ಲಿ ಇಡೀ ನಾವು ಕರ್ನಾಟಕದ ಮಠಾಧೀಶರು ಏನು ಅನ್ನುವುದನ್ನು ನಿಮಗೆ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸುತ್ತೇವೆ. ಈಗ ಅದಕ್ಕೆ ಮುಂಚಿತವಾಗಿ JDP ಅದ, TP ಅವ, ಕಾರ್ಪೊರೇಷನ್ ಎಲೆಕ್ಷನ್ಗಳವ, ಇವೆಲ್ಲನ ದೂರದೃಷ್ಟಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಬೇಕು. ಜೊತೆಗೆ ಹಿಂದುಳಿದ ದಲಿತ ಒಬ್ಬ ನಾಯಕನನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು. ಅದರಾಗಿನ ತಪ್ಪೇನಿಲ್ಲ. ಪ್ರಜಾಪ್ರಭುತ್ವ ಇದೆ, ಡೆಮಾಕ್ರಸಿ ಇದೆ. ಒಬ್ಬ ದಲಿತ ಹಿಂದುಳಿದ ನಾಯಕನೂ ಕೂಡ ಉಪಮುಖ್ಯಮಂತ್ರಿಯಾಗಿ ಮಾಡಲಿ ಅನ್ನುವ ಸದಾಶೆ ಇರಬೇಕಂತ ತಿಳ್ಕೊಂಡು ಉದ್ದೇಶದಿಂದ ನಾವು ಇವತ್ತು ಸ್ವಾಮಿಗಳು ಈ ರಾಜಕೀಯದಲ್ಲಿ ನಾವು ಮಾರ್ಗದರ್ಶಕರಾಗಿ ಪ್ರವೇಶ ಮಾಡ್ತಾ ಇದ್ದೇವೆ. ಹೊರತಾಗಿ ರಾಜಕೀಯ ಆಗಿ ನಾವು ಯಾರು CM ಆಗೋಕ್ಕೆ ತಯಾರಿಲ್ಲ, ಆಗುವುದೂ ಇಲ್ಲ. ಯಾರು MLA ಆಗುವುದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾರೂ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ. ಸರ್, ಪಕ್ಷ ಇರುವುದು ಈಗ BJP. ನಾವು ಮನವಿ ಮಾಡಕತ್ತಿದ್ದೆವು ಸರ್ಕಾರಕ್ಕೆ. ಇದು ಪ್ರಜಾಪ್ರಭುತ್ವ, ಡೆಮಾಕ್ರಸಿ, ಮನವಿ ಮಾಡುವ ನಮ್ಮ ಕರ್ತವ್ಯ. ಅದು ನಿರಾಣಿ ಬೆಲ್ಲದ ಮತ್ತು ಯತ್ನಾಳ್ ಅವರು ವಿರೋಧ ಮಾಡ್ಯಾರ ಯಡಿಯೂರಪ್ಪ ಅವರಿಗೆ. ಕೇಂದ್ರ ಸರ್ಕಾರ ಸ್ಪಂದಿಸಲಿಕ್ಕಿಲ್ಲ ಅಂತ ತಿಳ್ಕೊಂಡೇ ನಿರಾಣಿಯವರು ಆಗಬೇಕನ್ನೋ ಉದ್ದೇಶದಿಂದ ನಿರಾಣಿಯವರಾಗಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅವರು ನಮ್ಮವರೇ, ಅವ್ರ ಹೊರಗಿನವರಲ್ಲ. ವಿಶ್ವೇಶ್ವರಯ್ಯ ಭವನದಲ್ಲಿ ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೋದ್ಯಮದಲ್ಲಿ ಸಿರಾಮಿಕ್ ಇಂಜಿನಿಯರಿಂಗ್ನ ಪಾತ್ರ ಎಂಬ ವಿಷಯದ ಕುರಿತು ಹರ್ಷ ಜೋಶಿ ಅವರು ಉಪನ್ಯಾಸವನ್ನು ನೀಡಿದ್ದಾರೆ. ಕಬ್ಬಿಣ ಮತ್ತು ಉಕ್ಕು ಎಲ್ಲರಿಗೂ ಯಾವತ್ತೂ ಉಪಯೋಗಿಸುವಂತಹ ಕಟ್ಟಡ ಸಾಮಗ್ರಿಗಳು. ಕಬ್ಬಿಣ ಮತ್ತು ಉಕ್ಕು ತಯಾರಾಗಬೇಕೆಂದರೆ ಕುಲುಮೆಗಳು ಬೇಕು. ಕುಲುಮೆಗಳಿಗೆ ಅತಿ ಉಷ್ಣ ಸಹಿಸುವ ಇಟ್ಟಿಗೆಗಳಿಲ್ಲದೆ ಯಾವುದೇ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ನಡೆಯುವುದೇ ಇಲ್ಲ. ಅಂಥ ಉಷ್ಣ ಸಹಿಸುವ ಅಂದರೆ 1600 ಡಿಗ್ರಿ ಸೆಲ್ಸಿಯಸ್ ಉಷ್ಣ ಸಹಿಸುವ ಇಟ್ಟಿಗೆಗಳನ್ನೇ ಸಿರಾಮಿಕ್ ರಿಫ್ರಾಕ್ಟರೀಸ್ ಎನ್ನುತ್ತಾರೆ. ಭಾರತಕ್ಕೆ ಪ್ರತಿ ವರ್ಷ ಈಗ 10,000 ಕೋಟಿ ರೂಪಾಯಿಗಳ ಸೆರಾಮಿಕ್ ಇಟ್ಟಿಗೆಗಳು ಬೇಕು. ಮೋದಿಜಿಯವರ ಮೇಕ್ ಇನ್ ಇಂಡಿಯಾ ಬಂದ ಮೇಲೆ ವರ್ಷಕ್ಕೆ 25,000 ಕೋಟಿ ರೂಪಾಯಿಗಳ ಸೆರಾಮಿಕ್ ಇಟ್ಟಿಗೆಗಳು ಬೇಕಾಗುತ್ತಿವೆ. ಆದ್ದರಿಂದ ಇಟ್ಟಿಗೆಗಳನ್ನು ನಿರ್ವಹಿಸಲು ಸ್ಟೀಲ್ ಮತ್ತು ಕಬ್ಬಿಣ ಕಾರ್ಖಾನೆಗಳಿಗೆ 500 ರಿಂದ 600 ಜನ ಸೆರಾಮಿಕ್ ಇಂಜಿನಿಯರ್ಗಳು ಬೇಕಾಗಿದ್ದರಿಂದ ಸೆರಾಮಿಕ್ ಇಂಜಿನಿಯರ್ಗಳ ಅವಶ್ಯಕತೆ ಇದೆ ಎಂದು JSW ಸ್ಟೀಲ್ ಲಿಮಿಟೆಡ್ ಬಳ್ಳಾರಿಯ ಸಹಾಯಕ ಜನರಲ್ ಮ್ಯಾನೇಜರ್ ಆದ ಹರ್ಷ ಜೋಶಿ ಅವರು ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಲೋಕಲ್ ಸೆಂಟರ್ ಆಯೋಜಿಸಿರುವ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯಲ್ಲಿ ಸಿರಾಮಿಕ್ ಇಂಜಿನಿಯರ್ಗಳ ಪಾತ್ರ ಕುರಿತ ವಿಷಯದಲ್ಲಿ ಉಪನ್ಯಾಸವನ್ನು ನೀಡುತ್ತಾ ಹೇಳಿದ್ದಾರೆ. To be very frank, I born in a middle class family where I got a middle class number, what you can say. When I entered into the world of ceramic, lot of doubts were there. Whether I can sustain, whether I can get a job or not. Like young guns are there, they will have the many questions. But let me tell you, in this competitive world, 3 category people are surviving. The best people, the first people and the different people. You should be best, be first or be different. So being in ceramic, you are by default in a different field. So there is no question of survival or nothing. You will be surviving in a great extent in the world. So it's a part of ceramic, whatever you want to achieve it. In India, there are very less colleges available as a BTech in ceramics. In upcoming days, when Prime Minister has announced many of the projects, including the steel industry, there is a phenomenal opportunity in the field of ceramics. I want to quote, today India is in second place in the production of steel, surpassing Japan. We are 103 odd million ton. When compared to China, it's 300 million ton. Per capita consumption means one person consumes around 60 to 70 kg of steel in a year. The prediction for consumption of steel may go around
300 kg per person for India. For that purpose, the roadmap made by the Ministry of Steel is up to 300 million ton. So just imagine from 100 to 300 million ton for producing the steel without ceramic material or without refractory material. Cannot even 1 kg of steel cannot be produced without refractory. I mean to say, today India is having a market of 6 to 8,000 crore alone in refractory field for producing 100 million ton. In upcoming decade, it will be threefold, maybe 25 to 30,000 crores of refractory being required for producing 300 million ton. As far as job is concerned, by thumb rule, for 1 million ton we require 4 graduates. Just imagine from 100 to 350, 150 into 4, around 450 ceramic graduate is required within a span of 4 to 5 years. Just imagine the scope for a ceramic engineer with respect to only refractory field I am talking. I am not talking about the glass and cement. I am talking only in the refractory field which I am having the experience. Just imagine 450. PDA started in 1987, first batch output. From till 1987 to 2021, 600 odd aluminas are available. So within a span of 5 years, we may be require around 400 to 450 ceramic graduate. Just imagine the opportunity available for a ceramic graduate in India. Okay, this is what I want to convey for a ceramic engineer, where the job opportunities are tremendous, because you are a different category of the people. Conventionally, there are many engineering courses, but as a specialization, you are in a special category. Today, people talk about the cyber security. Maybe computer science and information science branch was there in 10 years back or 2 decades back. Today, people are going toward the person should have cyber security knowledge or BTech in cyber security. This is called specialization. Specialization in material science is ceramics. So once you go for a specialization, definitely your identification will be marked in the worldwide. The opportunities are tremendous in the field of ceramics, and PDA Ceramic College is doing an outstanding job for the placement of ceramic. Each and every persons are taken care of their parents. Maybe Sherikar sir has taken HOD. I knew sir from 1999. For every alumni or every student, job opportunities created by the total PDA Ceramic. Hats off to the all professors. Taken day in and day out time for the placement of each and every student. Maybe you people are maybe 3 years going to the department. I knew from past 20 years, and each and every batch, every student, maybe the medium grade student or high grade student, wherever he is from UP, Bihar or Karnataka, the role of the college professor playing for vital role for the placement of individual, and it is happening and it will happen in the future. That much assurance I can do being a ceramic graduate. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರಾದ ಪ್ರೊಫೆಸರ್ BS ಮೋರೆ ವಹಿಸಿದ್ದರು. ಹನುಮಯ್ಯ ಬೇಲೂರೆ ಸ್ವಾಗತಿಸಿದರು. ರೋಹನ್ ಅತಿಥಿ ಪರಿಚಯಿಸಿದರು. ಗುಂಡು ಕೊಳ್ಕೂರ್ ವಂದಿಸಿದರು. ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್ ನಿರೂಪಿಸಿದರು. ಶಿವಶಂಕರಪ್ಪ ಗುರುಗುಂಟಿ, ಸುವರ್ಣ ಮೀಸೆ, GR ಮುತ್ತಂಗಿ, MM ಕಾಡಾದಿ, ಡಾಕ್ಟರ್ ವೀರೇಶ್ ಮಲ್ಲಾಪುರ್, ಡಾಕ್ಟರ್ ಶಶಿಕಾಂತ್ ಮೀಸೆ, ಡಾಕ್ಟರ್ ಭಾರತಿ ಹರಸೂರ್, ಸುಭಾಷ್ ಸೂಗೂರ್, ಚಂದ್ರಶೇಖರ್ ಕುಕ್ಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. by our chairman Baba and friends of our senior committee member and Subhash Sugur sir, who has elected as a president for the next term. I request today we have gathered here for the talk on role of ceramic engineer in steel industry. PDA ಕಾಲೇಜಿನ ಸೆರಾಮಿಕ್ ವಿಭಾಗದ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ದಿ ಇನ್ಸ್ಟಿಟ್ಯೂಷನ್ನ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್ ಅವರು PDA ಇಂಜಿನಿಯರಿಂಗ್ ಕಾಲೇಜಿನ ಸಿರಾಮಿಕ್ ಮತ್ತು ಸಿಮೆಂಟ್ ವಿಭಾಗಕ್ಕೆ ಮುಖ್ಯಸ್ಥರಾಗಿ ಬಡ್ತಿ ಹೊಂದಿದ್ದಕ್ಕೆ ಅವರನ್ನ ಗೌರವಪೂರ್ಣವಾಗಿ ಸನ್ಮಾನಿಸಲಾಯಿತು. ಕಲಬುರಗಿ ಜಯನಗರದಲ್ಲಿರುವ ಅನುಭವ ಕಲ್ಯಾಣ ಮಂಟಪದಲ್ಲಿ ನಿಜಸುಖಿ ಶರಣ ಹಡಪದ ಅಪ್ಪಣ್ಣನವರ 887ನೇ ಜಯಂತಿ ಉತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ಜಯನಗರದ ಅನುಭವ ಕಲ್ಯಾಣ ಮಂಟಪದಲ್ಲಿ ಶರಣ ಹಡಪದ ಅಪ್ಪಣ್ಣನವರ 887ನೇ ಜಯಂತಿ ಕೋವಿಡ್-19 ಮೂರನೇ ಅಲೆಯ ನಿಮಿತ್ತವಾಗಿ ಸರಳ ರೀತಿಯಲ್ಲಿ ಆಚರಿಸಲಾಯಿತು. ಹಡಪದ ಅಪ್ಪಣ್ಣನವರು 12ನೇ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರಾಗಿದ್ದು, ಹಡಪದ ಅಪ್ಪಣ್ಣನವರ ತತ್ವ ಆದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಮಾದರಿ ಜೀವನ ನಡೆಸಬೇಕು ಎಂದು ಕಲಬುರಗಿ ಜಿಲ್ಲಾ ಗೌರವಾಧ್ಯಕ್ಷರಾದ ಬಸವರಾಜ್ ಹಡಪದ್ ಸೂಗೂರಿಯನ್ ಕಲಬುರಗಿ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಜಯನಗರದಲ್ಲಿರುವಂತಹ ಅನುಭವ ಕಲ್ಯಾಣ ಮಂಟಪದಲ್ಲಿ ಬಸವ ಸಮಿತಿಯ ಹಾಗೂ ಹಡಪದ ಜಿಲ್ಲಾ ಸಮಾಜ ವತಿಯಿಂದ
ನಿಜಸುಖಿ ಹಡಪದ ಅಪ್ಪಣ್ಣನವರ 887ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಕೋವಿಡ್ 3ನೇ ಅಲೆಯ ನಿಮಿತ್ತವಾಗಿ ಅತ್ಯಂತ ಸರಳ ರೀತಿಯಾಗಿ ಸಾಂಕೇತಿಕವಾಗಿ ಸಾಮಾಜಿಕ ಜಾಲತಾಣದೊಂದಿಗೆ ಎಲ್ಲ ಶರಣ ಬಂಧುಗಳು ಕೋವಿಡ್ ನಿಯಮ ಪಾಲನೆ ಮಾಡೋ ಮುಖಾಂತರ ನಿಜಸುಖಿ ಹಡಪದಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಜಿಲ್ಲಾ ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಡಾಕ್ಟರ್ ವಿಲಾಸ್ವತಿ ಕೋಬತಾಯಿಯವರು ಹಾಗೂ ಈರಣ್ಣ ದಂಡೆ ಸರ್ ಅವರು ಶರಣ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅನುಭವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಬಸವೇಶ್ವರ ಮೂರ್ತಿಗೂ ಮತ್ತು ನಿಜಸುಖಿ ಹಡಪದ ಅಪ್ಪಣ್ಣನವರ ಮೂರ್ತಿಗೂ ವಿಶೇಷ ಪೂಜೆ ಮಾಡಿ ಹೂಮಾಲೆ ಹಾಕಿ ಮಹಾಮಂಗಳಾರತಿಯನ್ನು ಜಿಲ್ಲಾ ಬಸವ ಸಮಿತಿಯ ಅಧ್ಯಕ್ಷೆ ಡಾಕ್ಟರ್ ವಿಲಾಸವತಿ ಖೂಬಾ ತಾಯಿಯವರು ಮತ್ತು ಬಸವ ಸಮಿತಿಯ ಶರಣ ಈರಣ್ಣ ದಂಡೆ ಹಾಗೂ ಶರಣ ಹಡಪದ್ ಬಂಧುಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಹಡಪದ್ ಸೂಗೂರಿಯನ್, ಕಲಬುರಗಿ ಜಿಲ್ಲಾ ಗೌರವಾಧ್ಯಕ್ಷರಾದ ಬಸವರಾಜ್ ಹಡಪದ್ ಸೂಗೂರಿಯನ್, ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ನೀಲೂರ್, ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾವಳಗಿ, ಮಹಾಂತೇಶ್ ಇಸ್ಲಾಂಪುರೆ, ಸಂತೋಷ್ ಬಗ್ದೂರಿ, ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗೂರಿಯನ್, ಸುನಿಲ್ ಕುಮಾರ್ ಬಾಗಹಿಪ್ರಗ, ಶರಣು ರಾಜಾಪುರ್, ರುದ್ರಮಣಿ ಅಪ್ಪಣ್ಣ ಬಟಗೇರ, ಚಂದ್ರಶೇಖರ್ ತೊನಸನಹಳ್ಳಿ, ಮಂಜುನಾಥ್ ಔರಾದ್ಬಿ, ಶರಣು ನಂದೂರ್, ಶಂಕರ್ ಹರವಾಳ್, ವಿನೋದ್ ಹಂಬಲ್ಗ, ಮಲ್ಲಿಕಾರ್ಜುನ್ ಬಗದೂರಿ, ಶಿವಕುಮಾರ್ ಸಿಂದಗಿ, ಗಣೇಶ್ ಕಲಬುರ್ಗಿ, ಪ್ರದೀಪ್ ಕಲಬುರ್ಗಿ, ರಮೇಶ್ ಕವಲ್ಗ, ರಾಜು ಹಡಪದ್, ಹನುಮಂತ್ ನೆಲೋಗಿ, ಧುಳಪ್ಪ ಪೇಡ್ಶಿರೂರ್, ಅರವಿಂದ್ ಕಲಬುರ್ಗಿ, ಹನುಮಂತ್ ಉದನೂರ್ ಸೇರಿದಂತೆ ಅನೇಕ ಹಡಪದ್ ಸಮಾಜದ ಶರಣ ಬಂಧುಗಳು ಭಾಗವಹಿಸಿದ್ದರು. ಜುಲೈ 25ರಂದು ಕಲಬುರಗಿಯ ಗೋದುತಾಯಿ ನಗರ ಬಡಾವಣೆಯಲ್ಲಿ ಗೋದುತಾಯಿ ನಗರ ಅಭಿವೃದ್ಧಿ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಜಿ ಸೈನಿಕರ ಸಂಘ ಕಲಬುರಗಿಯ ವತಿಯಿಂದ ಮಾಜಿ ಸೈನಿಕರ ನೇತೃತ್ವದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಶರಣಪ್ಪ ಭೋಗಶೆಟ್ಟಿ, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಡಿವಾಳ್, ಕಾರ್ಯದರ್ಶಿಗಳಾದ ರಾಮಪ್ಪ, ಖಜಾಂಚಿಗಳಾದ ನಿರ್ವಾಸ್ ಪವಾರ್ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ಇಂದು ನಾವು ಗುಲ್ಬರ್ಗಾ ಗೋದುತಾಯಿ ಕಾಲೋನಿಯಲ್ಲಿ 22ನೇ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ನಮ್ಮ ಮಾಜಿ ಸೈನಿಕರ ಪರಿವಾರ ಜೊತೆಗೆ ನಾವು ಇಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದೇವೆ. ಈ ಗೋದುತಾಯಿಯ ಕಾಲೋನಿಯ ಮುಖ್ಯಸ್ಥರಾದ ಲಿಂಗರಾಜ್ ಅಪ್ಪ ಅವರು ಇವತ್ತು ಒಂದು ಘೋಷಣೆ ಮಾಡಿದ್ದಾರೆ. ಏನೆಂದರೆ ಸೈನಿಕರಿಗಾಗಿ ಅಮರ್ ಜವಾನ್ ಒಂದು ವಾರ್ ಮೆಮೋರಿಯಲನ್ನು ಇಲ್ಲೇ ಗೋದುತಾಯಿಯಲ್ಲಿ ತಾವೇ ತಮ್ಮ ದುಡ್ಡಿನಿಂದ ಮತ್ತು ತಾವೇ ಜಾಗ ಕೊಟ್ಟು ಅದನ್ನು ಮುಂದೆ ಬರುವ ಕಾರ್ಗಿಲ್ ದಿವಸದ ಒಳಗಾಗಿ ನಿರ್ಮಾಣಗೊಳಿಸ್ತೇವೆ ಎಂದು ಅವರು ನಮಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ನಾವೆಲ್ಲ ಮಾಜಿ ಸೈನಿಕರು ಅವರಿಗೆ ನಾವು ಚಿರಋಣಿ. ಮತ್ತೊಮ್ಮೆ ನಾವು ಹೇಳಲು ಇಷ್ಟಪಡುವುದೇನೆಂದರೆ ಸೈನಿಕರ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಇದೆ, ಪ್ರೀತಿ ಇದೆ, ದೇಶಭಕ್ತಿ ಇದೆ. ಅವರಿಗೆ ನಮ್ಮೆಲ್ಲ ಮಾಜಿ ಸೈನಿಕರ ವತಿಯಿಂದ ಲಿಂಗರಾಜಪ್ಪ ಅವರಿಗೂ ನಾವು ಚರಸ್ಪರ್ಶಣೆಯ ನಮಸ್ಕಾರ ಹೇಳಲು ತಿಳಿಸುತ್ತೇವೆ. ನಮ್ಮ ಹೆಸರು ಕೃಷ್ಣ ಕೆ, ಸಹಾಯಕ ನಿರ್ದೇಶಕರು ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆ. ಇಂದು 22ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಗೋದುತಾಯಿ ನಗರದ ಶಿವಮಂದಿರದಲ್ಲಿ ಲಿಂಗರಾಜಪ್ಪನವರ ನೇತೃತ್ವದಲ್ಲಿ ನಾವು ಸರಳವಾಗಿ ಮತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಅವರು ತೋರಿದಂಥ ಒಂದು ಮಾಜಿ ಸೈನಿಕರ ಬಗ್ಗೆ ಇರುವಂಥ ಅಭಿಮಾನ ಮತ್ತು ಪ್ರೀತಿ ಕಂಡು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಅವರು ಇನ್ನೊಂದು ವಿಷಯ ಒಂದು ಘೋಷಣೆ ಕೂಡ ಮಾಡಿದ್ದಾರೆ. ಗೋದುತಾಯಿ ನಗರದ ಈ ಒಂದು ಶಿವಮಂದಿರದ ಆವರಣದಲ್ಲೇ ಮುಂದಿನ ಕಾರ್ಗಿಲ್ ವಿಜಯೋತ್ಸವದೊಳಗಾಗಿ ಒಂದು ಯುದ್ಧ ಸ್ಮಾರಕವನ್ನು ಅವರು ಇಲ್ಲೇ ನಾವು ಸ್ಥಾಪಿಸಿ ನಮ್ಮ ಮಾಜಿ ಸೈನಿಕರಿಗೆ ಗೌರವವನ್ನು ಸಲ್ಲಿಸ್ತೇವೆ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಿದ್ದಾರೆ. ಇದು ಭಾಳ ಒಂದು ನಮ್ಮೆಲ್ಲರಿಗೂ ಒಂದು ಸಂತೋಷ ತರುವಂಥ ವಿಷಯ. ಅದರಿಂದಾಗಿ ಅವರಿಗೆ ನಾವು ನಮ್ಮ ಸೈನಿಕ ಪರಿವಾರದ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.